ಹೇ, ಎಲ್ರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಬ್ಬ ಜೊತೆಗಾರ ಬೇಕು ಅಂತ ಇವತ್ತು ಪ್ರಪೋಸಲ್ ಕಳಿಸಿರೋದು ಕಾವೇರಿ ಬಿರಾದಾರ್ ಅಂತ. ಇವರು ವಾಸವಾಗಿರ್ತಕ್ಕಂಥದ್ದು ಹಾವೇರಿನಲ್ಲಿ ವಾಸವಾಗಿದ್ದಾರೆ ಸ್ನೇಹಿತರೆ. ಸರ್, ನನ್ನ ವಯ ಬಂತು 30 ದಾಟಿ ಹೋಗ್ತಾ ಇದೆ. ಸೊ ಅದಕ್ಕೂ ಮುನ್ನವೇ ಮದುವೆ ಆದರೆ ಒಂದು ಮಟ್ಟಕ್ಕೆ ಬರ್ತೀನಿ, ಇಲ್ಲಾಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ತೀರ್ಮಾನ ಮಾಡಿಬಿಟ್ಟು ನಮಗೆ ಪ್ರಪೋಸಲ್ ಕಳಿಸಿರ್ತಾರೆ ಕಾವೇರಿ ಅವರು. ಪ್ರಸ್ತುತ ಒಂಟಿಯಾಗಿದ್ದು ಲೈಫ್ನ ಸಾಕಾಗಿ ಹೋಗಿದೆ. ಇವರ ರಾಶಿ ಬಂದುಬಿಟ್ಟು ತುಲಾ ರಾಶಿ, ಜಾತಿ ಬಂದುಬಿಟ್ಟು ಒಕ್ಕಲಿಗರ ಒಂದು ಜಾತಿ ಆಗಿರುತ್ತೆ. ಕಪ್ಪು ಬಣ್ಣದ ಚರ್ಮ, ದುಂಡು ಮುಖ ಮತ್ತು ದಪ್ಪನೆಯ ಒಂದು ಶರೀರ ಈ ಒಂದು ಕಾವೇರಿ ಹೊಂದಿರ್ತಾರೆ. ಇವರ ಕುಟುಂಬದ ವಿವರ ನೋಡೋದಾದರೆ, ಇವರ ತಂದೆ ಹೆಸರು ವಿನೋದ್ ಅಂತ, ತಾಯಿ ಹೆಸರು ಶಿಲ್ಪ ಅಂತ. ತಂದೆಯವರು ರೈತರಾಗಿ ಕೆಲಸ ಮಾಡ್ತಿರ್ತಾರೆ, ತಾಯಿಯವರು ಮನೆಯಲ್ಲಿ ಹೌಸ್ ವೈಫಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ತಿಳಿಸಿದ್ದಾರೆ. ಇವರಿಗೆ ಕೆಲವೊಂದಿಷ್ಟು ಪಾಯಿಂಟ್ಗಳಲ್ಲಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಪಾಯಿಂಟ್ಗಳು ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಸ್ನೇಹಿತರೆ, ನಾನು ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇನೆ, ಆದರೆ ಪ್ರಸ್ತುತ ನೀವು ಸಸ್ಯಾಹಾರಿ ಪ್ರಿಯೆ ಆಗಿರಬೇಕು. ಅಡುಗೆ ಮಾಡ್ತೇನೆ, ಅದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಂಸ ತಿನ್ನಿ, ನಾನೇನು ಬೇಡ ಅನ್ನಲ್ಲ. ಸೊ ನಾನು ಬಂದುಬಿಟ್ಟು ಪ್ಯೂರ್ ಸಸ್ಯಾಹಾರಿ, ನೀವು ಕೂಡ ನನ್ನ ಜೊತೆ ಸಸ್ಯಾಹಾರಿನೇ ಆಗಿರಬೇಕು. ನನಗೆ ಅದಕ್ಕೆ ಇದಕ್ಕೆ ಅಂತ ಸಹಾಯ ಕೂಡ ಮಾಡ್ತಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದಾರೆ ನೋಡಿ, ಅಡುಗೆ ಮನೆಯಲ್ಲಿ ನನಗೆ ಸಹಾಯ ಮಾಡಬೇಕು, ಬಟ್ಟೆ ಒಗೆಯಲು ಸಹಾಯ ಮಾಡಬೇಕು. ಹಂಗಂತಂದ್ಬಿಟ್ಟು ನಿಮ್ಮ ಕೈಲೇನು ಡೈಲಿ ಮಾಡಿಸ್ಕೊಳ್ಳಲ್ಲ, ಕೆಲವೊಂದಿಷ್ಟು ಸಮಯ ಅಂತ ಹೇಳಿರೋದು. ಯಾವುದೇ ಒಂದು ಚಟ ಇರಬಾರ್ದು, ಕುಡಿಯೋದು, ತಿನ್ನೋದು, ಆ ವ್ಯಾಮೋಹ, ಹುಡುಗಿಯರ ಚಟ, ಆಂಟಿಯರ ಚಟ, ಈ ರೀತಿ ಯಾವುದೇ ಚಟ ಇರಬಾರ್ದು. ಪ್ಯೂರ್ ಫ್ರೆಶ್ ನೀವೇನಾದರೂ ಇದ್ದರೆ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿರೋದು. ಜಾಸ್ತಿ ವಯಸ್ಸು ಕೂಡ ಆಗಿರಬಾರ್ದು, 35 ವರ್ಷ ದಾಟಿ ಹೋಗಿರಬಾರ್ದು ನಿಮಗೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲನೂ ನನ್ನ ಹತ್ರ ಇದೆ, ನಾನು ಒಪ್ಪಿಗೆ ಆಗ್ತೀನಾ ನಿಮಗೆ ಅಂತ. ನೀವು ಏನಾದರೂ ರೆಡಿ ಇದ್ದರೆ ಬೇಗ ನಿಮ್ಮ ಫೋಟೋ, ನಿಮ್ಮ ಡೀಟೇಲ್ಸ್ಗಳನ್ನು ನನ್ನ ಒಂದು ಅಬೌಟ್ ಸೆಕ್ಷನಲ್ಲಿ ಜಿಮೇಲ್ ID ಕೊಟ್ಟಿದ್ದೇನೆ, ಆ ಒಂದು ಜಿಮೇಲ್ ಐಡಿಗೆ ಕಳಿಸಿ. ಅದು ಡೈರೆಕ್ಟಾಗಿ ಕಾವೇರಿ ಅವ್ರಿಗೆ ಹೋಗುತ್ತೆ ಸ್ನೇಹಿತರೆ. ಇನ್ನು ಈ ಕಡೆ ಬರೋದಾದರೆ, ಅವ್ರ ಹತ್ರ ಒಂದು ಕಾರ್ ಇದೆಯಂತೆ, ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಅವ್ರ ಹತ್ರ ಇರ್ತಕ್ಕಂಥ ಸ್ವಿಫ್ಟಲ್ಲಿ ಬಂದಿರತಕ್ಕಂಥ ಹೊಸ ಕಾರ್ ಸ್ನೇಹಿತರೆ. ವೆನೆವರ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ನ್ಯೂ ಮೇಕಿಂಗ್ ಈವೆನ್ 3 ಹೆಡ್ ಕ್ಯಾಚ್ ಆ್ಯಂಡ್ ಲುಕ್ ಆ್ಯಂಡ್ SEV ಅಂತ ಹೇಳಿರ್ತಕ್ಕಂಥದ್ದು. ಪ್ರಸ್ತುತ ಈ ಒಂದು ಕಾರ್ ಬಂದುಬಿಟ್ಟು ಅವರ ಒಂದು ಬ್ರದರ್ ಅವರ ಕಾರ್ ಆಗುತ್ತೆ ಸ್ನೇಹಿತರೆ. ಸ್ಕೋಡಾ ಅಂತಂದ್ಬಿಟ್ಟು ಇದರ ಹೆಸರು ಈ ಒಂದು ಸ್ಕೋಡಾ ನ್ಯೂ ಮಾಡೆಲಲ್ಲಿ ರೀಸೆಂಟಾಗಿ ಲಾಂಚ್ ಆಗಿದೆ. ರೀಸೆಂಟಾಗಿ ಲಾಂಚ್ ಅಂದರೆ 2024 ಅಥವಾ 2023 ಇವೆರಡು ವರ್ಷಗಳಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ನೋಡ್ಕೊಳ್ತಿದ್ರೆ ಚೆನ್ನಾಗಿದೆ, ಕಲರಿಂಗಲ್ಲೂ ಕೂಡ ಚೆನ್ನಾಗಿದೆ ಸ್ಕೋಡಾ. ಇಟ್ ಈಸ್ ಪರ್ಫಾರ್ಮೆನ್ಸ್ ದ ನ್ಯೂ ರಿಪ್ರೇಡ್ ಆ್ಯಂಡ್ ವಿಚ್ ವಾಸ್ ಬೇಸ್ಡ್ ಆನ್ ದ ಏಜ್ ಆ್ಯಂಡ್ A3 ಅಂತ ಹೇಳಿರ್ತಕ್ಕಂಥದ್ದು. ಕ್ವಾಲಿಟಿಯಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ. ಇಂಜಿನ್ ಬಂದುಬಿಟ್ಟು 133 cc ಈ ಒಂದು ಇಂಜಿನ್ ಇರ್ತಕ್ಕಂಥದ್ದು. ಇನ್ನಷ್ಟು ಫ್ಯೂಚರ್ಸ್ ನಾನು ತೋರಿಸ್ತೀನಿ ನೋಡಿ. ಈ ಕಡೆ ಸ್ಟೇರಿಂಗ್ ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸು ಆ್ಯಂಡ್ ಫ್ರಂಟ್ ಸೈಡಿಂದನೂ ಕೂಡ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಈ ಸೈಡಿಂದನೂ ಕೊಡೋದು. ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂಥ ಸ್ಕೋಡಾ ನ್ಯೂ ಮಾಡೆಲ್ ಕಾರು. ಒಳ್ಳೆಯ ಒಂದು ಮೈಲೇಜು 28 ಮೈಲೇಜ್ ಕೊಡುತ್ತೆ. ವಿತಿನ್ 133 cc ಇಂಜಿನ್ ಇದೆ. ಆ್ಯಂಡ್ ಟಯರ್ ಮತ್ತು ಇದು ಬಂದುಬಿಟ್ಟು ಏರ್ ಬ್ಯಾಗ್ ಮತ್ತು ಇದರ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ 13 lakhs ಅಂತ ಹೇಳಿದ್ದಾರೆ ಶೋರೂಮ್ ಪ್ರೈಸು. ಆ್ಯಂಡ್ ರೋ ಸೈಡ್ ಶೋರೂಮ್ ಮತ್ತು ಅದು ಬೇರೆ ಆಗುತ್ತೆ. ಏರ್ ಬ್ಯಾಗ್ ಅವೈಲಬಿಲಿಟಿ ಇದೆ, AC ಅವೈಲಬಿಲಿಟಿ ಇದೆ, ಸಾಂಗ್, TV ಏರಿಯಾ ಎಲ್ಲವನ್ನು ಕೂಡ ಇಲ್ಲಿ ಅಲೋ ಮಾಡ್ಬೋದು. ಅವ್ರ ಜೊತೆ ಕೂತ್ಕೊಂಡು ನೀವು ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ಇಷ್ಟು ಈ ಒಂದು ಕಾರಿನ ಮಾಹಿತಿ ಆಗಿತ್ತು. ಅವರ ಮಾಹಿತಿ ಹೇಳ್ದಂಗೆ ಬೇಗ ನಿಮ್ಮ ಜಿಮೇಲ್ ಮುಖಾಂತರ ಅವರಿಗೆ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.